ಗಂ ಗಣಪತಾಯೇ ನಮಃ. ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಶತ್ರು ಮರಣ ಮಂತ್ರ ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹೇಗೆ ಅಂದರೆ ಮುಂದೆ ನಾ ಏನು ವೀಡಿಯೋಸ್ ಬಿಡ್ತೀನೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಸ್ನೇಹಿತರೆ, ಈ ಕ್ರಿಯೆಯನ್ನು ನೀವು ಶನಿವಾರದ ದಿನ ಮಾಡಬೇಕಾಗುತ್ತೆ. ಶನಿವಾರದ ದಿನ ಮಾಡೋದಕ್ಕೆ ನಿಮಗೆ ಬೇಕಾಗಿರುವ ಸಾಮಗ್ರಿ, ಒಂದು ಗೊಂಬೆ ಮಾಡಿಕೊಡಿ ಸ್ನೇಹಿತರೆ. ಅದು ಹೆಣ್ಣಾಗಲಿ ಗಂಡಾಗಲಿ, ಒಂದು ಗೊಂಬೆ ಮತ್ತು ಒಂದು ನಿಂಬೆ ಹಣ್ಣು ಮತ್ತು ಒಂದು ಮಾರ್ಕರ್ ಪೆನ್ನು ಮತ್ತು 11 ಮಳೆ ಸ್ನೇಹಿತರೆ. 1 ಇಂಚಿಂದು 11 ಮಳೆ ನೋಡಿ. 1 2 3 4 5 6 7 8 9 10 11 11 ಮಳೆ ಮತ್ತು ನಿಮ್ಮ ಶತ್ರುವಿನ ಹೆಸರು. ಇಷ್ಟು ಗೊತ್ತಿದ್ರೆ ಸಾಕು ಸ್ನೇಹಿತರೆ, ಏನು ಬೇಕಾದರೂ ಮಾಡ್ಬೋದು ನೀವು. ಮೊದಲಿಗೆ ನೀವು ಏನು ಮಾಡಿ ಅಂದರೆ, ನಿಂಬೆ ಹಣ್ಣಿನ ಮೇಲೆ ಮಾರ್ಕರ್ ಪೆನ್ನಿನ ಸಹಾಯದಿಂದ ಕ್ರೀಮ್ ಅಂತ ಬರೀರಿ ಸ್ನೇಹಿತರೆ. ಕ್ರೀಮ್ ಅಂತ ಬರೆದು ಆದ ಮೇಲೆ ನಿಮ್ಮ ಶತ್ರುವಿನ ಹೆಸರು ಏನಾದರೂ ಬರೀರಿ. ಅದು ಏನು ಬೇಕಾದರೂ ಆಗಿರಲಿ. ನನ್ನ ಎಕ್ಸಾಂಪಲ್ಗೆ ಯಾವುದಾದ್ರೂ ಒಂದು ಹೆಸರನ್ನು ಬರಿತೀನಿ, ಆಯಿತಾ? ಈ ರೀತಿಯಾಗಿ ಒಂದು ಹೆಸರನ್ನು ಬರೆದು ಆದ ಮೇಲೆ ಇದನ್ನು ಇಲ್ಲೇ ಹಿಡಿ. ನೀವು ಕ್ರಿಯೆ ಮಾಡುವಾಗ ದಕ್ಷಿಣ ದಿಕ್ಕಿಗೆ ಕೂತ್ಕೊಳ್ಬೇಕು. ಸಾಧ್ಯವಾದರೆ ಉದ್ದಿನ ಕಾಳನ್ನು ಹಾಕಿ ಅದರ ಮೇಲೆ ಈ ವಸ್ತುಗಳನ್ನ ಇಟ್ಕೊಂಡು ಈ ಗೊಂಬೆಯ ಮೇಲೆ ಅವರ ಹೆಸರನ್ನು ಬರೆಯಿರಿ. ಅವರ ಹೆಸರನ್ನು ಬರೆದು ಆದ ಮೇಲೆ ಈ 11 ಮಳೆ ಏನಿದೆಯೋ 11 ಮಳೆಯನ್ನು ನಿಮ್ಮ ಬಲಗೈಯಲ್ಲಿ ಹಿಡಿದು ಹೀಗೆ ಮುಷ್ಟಿ ಗಟ್ಟಿ ಮಾಡಿಟ್ಕೊಳ್ಳಿ. ಹಿಡಿದುಕೊಂಡು ಇವಾಗ ನಾನು ಏನು ಮಂತ್ರ ಹೇಳ್ತೀನೋ ಆ ಮಂತ್ರನ ನೀವು 108 ಸಾರಿ ಪಠನೆ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನೋಡಿ, ಮಂತ್ರ ಹೀಗಿದೆ. ಇದನ್ನು ಡಿಸ್ಪ್ಲೇ ಮೇಲೂ ನಾನು ಮಂತ್ರ ಹಾಕ್ತೀನಿ. ಮಂತ್ರ: ಓಂ ರೀಂ ಕ್ಲೀಂ ಹಮ್ಮುಕಂ ದೃಷ್ಟಸ್ಯ ಮುಖಂ ಸ್ತಂಭಾಯ ಸ್ತಂಭಾಯ ಜಂಬ ಕೀಲಾಯ ಕೀಲಾಯ ಆಕಸ್ಮಿಕ ಮೃತ್ಯು ಓಂ ಫಟ್ ಸ್ವಾಹ. ಆ ರೀತಿಯಾಗಿ 108 ಸಾರಿ ಮಂತ್ರ ಪಠನೆ ಮಾಡಬೇಕು. ಮಂತ್ರ ಪಠನೆ ಮಾಡಿ ಮುಗಿದ ಮೇಲೆ ಇದನ್ನು ಮುಷ್ಟಿಯನ್ನು ಓಪನ್ ಮಾಡಿ ಅದರಲ್ಲಿ ನಿಂಬೆಹಣ್ಣನ್ನು ಹಿಡಿದುಕೊಂಡು ಈ ಗೊಂಬೆಯನ್ನು ಹಿಡಿದುಕೊಂಡು ಉಫ್ 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 ಅಂತ 3 ಸಾರಿ ಅಭಿಮಂತ್ರಿಸಿ. 3 ಸಾರಿ ಅಭಿಮಂತ್ರಿಸಿ ಆದ ಮೇಲೆ ಮಳೆಯನ್ನು ತೆಗೆದುಕೊಂಡು ಒಂದೊಂದು ಮಳೆ ಚುಚ್ಚಬೇಕಾದ್ರೆ ಒಂದೊಂದು ಮಂತ್ರ 11 ಸಾರಿ ಹೇಳಬೇಕು. ಮೊದಲಿಗೆ ಓಂ ರೀಂ ಕ್ಲೀಂ ಅಮ್ಮುಕಂ ಅನ್ನೋ ಜಾಗದಲ್ಲಿ ಅವರ ಹೆಸರು. ದೃಷ್ಟಸ್ಯ ಮುಖಂ ಸ್ತಂಭಾಯ ಸ್ತಂಭಾಯ ಜಂಬ ಕೀಲಾಯ ಕೀಲಾಯ ಆಕಸ್ಮಿಕ ಮೃತ್ಯು ಓಂ ಫಟ್ ಸ್ವಾಹ. ಆ ರೀತಿ ಹೇಳ್ತಾ ಹೀಗೆ ಚುಚ್ಚಿ. ಅದೇ ರೀತಿ 11 ಬಾರಿ ಅವರ ಹೆಸರನ್ನು ಹೇಳ್ತಾ ಇರಬೇಕು. ಅಮುಕಂ ಅನ್ನೋ ಜಾಗದಲ್ಲಿ ಹೆಸರನ್ನು ಹೇಳಿ ಈ ರೀತಿಯಾಗಿ ಚುಚ್ಚುತ್ತಾ ಬನ್ನಿ. ಈ ರೀತಿಯಾಗಿ ಚುಚ್ಚಿದ ಮೇಲೆ, ಈ ರೀತಿ ಆದ ಮೇಲೆ ಕ್ರೀಮನ್ನ ಜಾಗವನ್ನು ಹಾಗೆ ಬಿಡಿ, ಅಲ್ಲಿ ಚುಚ್ಚಕ್ಕೆ ಹೋಗಬೇಡಿ. ಇನ್ನು ಇಲ್ಲಿಂದ ಚುಚ್ಚಿ. ಈ ರೀತಿಯಾಗಿ ಚುಚ್ಚಿದ ಮೇಲೆ ಈ ರೀತಿ ಮಂತ್ರ ಪಠನೆ ಮಾಡ್ತಾ ಈ ರೀತಿಯಾಗಿ ಚುಚ್ಚಬೇಕು. ಚುಚ್ಚಿ ಆದ ಮೇಲೆ ಇದನ್ನು ಹೀಗೆ ಇಟ್ಟು ನಿಮ್ಮ ಗೊಂಬೆ ಏನಿದೆಯೋ ಗೊಂಬೆಗೆ ಆಕಾರವಾಗಿ ಚುಚ್ಚಬೇಕು. ಚುಚ್ಚಿದ ಮೇಲೆ ಅದನ್ನು ಏನು ಮಾಡಬೇಕು ನಾನು ತಿಳಿಸ್ಕೊಡ್ತೀನಿ. ಏಕೆಂದರೆ ಇದು ಮಳೆ ಗೊಂಬೆನಲ್ಲಿ ಹೋಗಲ್ಲ, ಅದಕ್ಕೆ ಮೊದಲಿಗೆ ಹೋಲ್ ಮಾಡಬೇಕಾಗುತ್ತೆ. ಬಟ್ ನಾನು ಹೋಲ್ ಮಾಡದೆ ಇರೋದ್ರಿಂದ ಈ ರೀತಿಯಾಗಿ ಚುಚ್ಚಿ ಇದು ಈ ರೀತಿ ಬರಬೇಕು. ಬಂದ ಮೇಲೆ ಅದನ್ನು ಕ್ರೀಮ್ ಅಂತ ಏನು ಬರ್ತಿದ್ದೀರೋ
ಆ ಜಾಗದಲ್ಲಿ ಇದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಚುಚ್ಚಿಬಿಡಿ. ಈ ರೀತಿಯಾಗಿ ಮಾಡಿ. ಚುಚ್ಚಿ ಆದ ಮೇಲೆ ನೋಡಿ, ಈ ರೀತಿಯಲ್ಲಿ ಚುಚ್ಚಬೇಕು. ಹೆಸರಿನ ಜಾಗದಲ್ಲಿ ಎಲ್ಲ ಚುಚ್ಚಿ ಆದ ಮೇಲೆ ಇದನ್ನು ಈ ರೀತಿಯಾಗಿ ಚುಚ್ಚಿ ಏನಿದೆಯೋ ಉದ್ದಿನ ಕಾಳು, ಈ ಗೊಂಬೆ, ಈ ನಿಂಬೆಹಣ್ಣು ಇಷ್ಟನ್ನು ತೆಗೆದುಕೊಂಡು ಹೋಗಿ ಒಂದು ಸ್ಮಶಾನದಲ್ಲಿ ಸ್ವಲ್ಪ ಗುಂಡಿ ತೋಡಿ ನೀವು ಹೂಳಿ ಬಂದಿದ್ದೇ ಆದಲ್ಲಿ ನಿಮ್ಮ ಶತ್ರು ಸಂಪೂರ್ಣವಾಗಿ ಆಕಸ್ಮಿಕ ಮೃತ್ಯು ಹೊಂದುತ್ತಾನೆ. ಮತ್ತು ನಿಮಗೆ ಯಾವುದೇ ರೀತಿ ತೊಂದರೆಗಳು ಬರಲ್ಲ. ಇದನ್ನು ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ.